ನಾಳೆ 20ನೇ ತಾರೀಕಿಗೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರ ಮನೆ ಮುಂದೆ ಧರಣಿ ಕುಂದಿರುವುದಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚಿನ್ನಪ್ಪನ ಪೂಜಾರಿ ಅವರು ಒಂದು ಏನು ಸಾರ್ಯಾರ. ಅದಕ್ಕಾಗಿ ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಮತ್ತು ನಮ್ಮ ಕೋಲಾರ ತಾಲೂಕು ಅಷ್ಟೇ ಅಲ್ಲ, ಇಡೀ ರಾಜ್ಯದಿಂದ ಹಲವಾರು ಒಂದು 20 ಸಂಘಟನೆಗಳು ಕೂಡ ಒಂದು 20ನೇ ತಾರೀಕಿಗೆ ವಿಜಯಪುರದಲ್ಲಿರುವಂಥ ಶಿವಾನಂದ ಪಾಟೀಲ್ ಸಾಹೇಬ್ರ ಮನೆ ಮುಂದೆ ಧರಣಿಗೆ ಒಂದು ಹೋಗೋಕ್ಕೆ ಎಲ್ಲ ಸಿದ್ಧತೆ ನಡೆದೈತಿ. ಇವತ್ತು ನಮ್ಮ ತಾಲೂಕಿನಿಂದ ಸಹಿತ ನಾವು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿ ನಾವು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ ಅನೇಕ ಬೇಡಿಕೆಗಳದಾವು. ಅವ್ನು ಸುಮಾರು ನಾವು ಈಗ 10 ವರ್ಷದಿಂದ ಹೇಳ್ಕೊತಾನೆ ಬಂದೇವು ಸಾಹೇಬರಿಗೆ. ಅವ್ನು ಮಾಡೋಣ ಅನ್ಕೋತಾನೆ ಬಂದರು. ಈಗ ಅವರೇ ಸಚಿವರದಾರ, 2 ಬಾರಿ ಸಚಿವರಾದರು. ಈ ಹಿಂದಿದ್ದಂಥ ಟೈಮ್ದಾಗ ಹೇಳಿದೆವು, ಸರ್ಕಾರ ಬಂದ ಮ್ಯಾಗೂ ಹೇಳಿದೆವು 2ನೇ ಬಾರಿನೂ. ಇನ್ನೂ ನಾವು ಯಾವುದೇ ರೀತಿ ಇಲಾಖೆ ಇಲ್ಲ, ಏನಿಲ್ಲ. ಅದಕ್ಕಾಗಿ ನಮ್ಮದು ಕೂಡ ಪೂರಾ ರೈತರು, ಸಾರ್ವಜನಿಕರು ಮತ್ತು ಬಡ ಕೂಲಿ ಕಾರ್ಮಿಕರು ಮತ್ತು ಇವತ್ತು ನಮ್ಮಲ್ಲಿ ಕೃಷಿ ಮಾರುಕಟ್ಟೆ ಇಲ್ಲ, ಅದು ಸಹಿತ ಅವರೇ ಅದಾರ ಸಚಿವರು. ಇಂಥವೆಲ್ಲ ಅನೇಕ ಬೇಡಿಕೆಗಳದಾವು. ಇವನ್ನೆಲ್ಲ ನಮ್ಮ ತಾಲೂಕಿಗೆ ನಾವು ಓಟ್ ಹಾಕಿ ಆರಿಸ್ತಂದಂಥ ಶಾಸಕರು ಕೇಳೋ ಸಂಬಂಧ ಇಲ್ಲಂದ್ರೂ ಸಿಗಾಕ್ ತಯಾರಿಲ್ಲ ಅವರು. ಸುಮಾರು ನಾವು ಒಂದು 7-8 ತಿಂಗಳ ವರ್ಷ ಆಯ್ತಾನು ಅವ್ರು ನಮ್ಮ ಕೈ ಸಿಗಲಾರ್ದ ಒಂದು ಮೀಟಿಂಗ್ ಕರೆದ್ರೆ ಸಾರ್ವಜನಿಕರು ಇವತ್ತು ರೈತರ ಬೇಡಿಕೆಗಳು ಏನದಾವು ಈಡೇರ್ಸಕ್ಕೆ ಅವ್ರು ಸಿಗಾಕ್ ತಯಾರಿಲ್ಲ. ಮತ್ತು ಇಂಥದ್ರಾಗ ಈ ಸದ್ಯಕ್ಕೆ ಅನಿವಾರ್ಯವಾಗಿ ನಾವು ಅವ್ರ ಮನೆ ಮುಂದೆ ರಾತ್ರಿ ಧರಣಿ ಅವ್ರು ಬರೋವರೆಗೂ ನಮ್ಮ ಬೇಡಿಕೆಗಳು ಈಡೇರಿಸುವವರೆಗೂ ನಾವು ಹೇಳ್ಬಾರ್ದು ಅಂತೇಳಿ ತೀರ್ಮಾನ ಮಾಡೇವು. ಅದಕ್ಕಾಗಿ ಇವತ್ತು ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ಪ್ರೆಸ್ ಮೀಟ್ ಮಾಡಿ ಇವತ್ತು ನಮ್ಮ ಅನಿಸಿಕೆಗಳನ್ನ ಹೇಳಿದೆವು. ಅವ್ರಿಗೆ ಆಲ್ರೆಡಿ ಸುದ್ದಿನ ಮುಟ್ಸೇವು. ಇವತ್ತು ನಾವು ಒಂದು ತಿಂಗಳದಿಂದ 1ನೇ ತಾರೀಕಿಗೆ ನಾವು SP ಸಾಹೇಬರಿಗೆ ಮತ್ತು ಎಲ್ಲ ಜಿಲ್ಲಾ ಆಡಳಿತಕ್ಕೆ ಎಲ್ಲ ತಿಳಿಸ್ಬಿಟ್ಟೆವು ನಾವು ಮನವಿ ಮುಖಾಂತರ. ಮಾನ್ಯ ಶಾಸಕರಾದಂಥ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬ್ರ ಮನೆಗೆ ಮುಂದೆ ನಾವು ಧರಣಿ ಕುಂದಿರ್ತೇವಂತ ಆಲ್ರೆಡಿ ಹೇಳೇವು. ಅದಕ್ಕಾಗಿ ಇವತ್ತು ನಾವು ಎಲ್ಲ ತಾಲೂಕಿನ ನಮ್ಮ ರೈತರು ಮತ್ತು ಬಡ ಕೂಲಿ ಕಾರ್ಮಿಕರು ಎಲ್ಲ ಸೇರಿ ನಾಳೆ 20ನೇ ತಾರೀಕಿಗೆ ಸೋಮವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಅವ್ರ ಮನೆಯ ಮುಂದೆ ಬಿಜಾಪುರದಲ್ಲಿರುವಂಥ ಮನೆ ಮುಂದೆ ಎಲ್ಲ ರೈತರು ಸೇರಿ ಹೋಗೋಣ ಅಂತ ಹೇಳಿ ನಮ್ಮ 2 ಮಾತು ಹೇಳಕತ್ತಾರೆ. ನಿಮ್ಮ ಬೇಡಿಕೆ ಏನು ಸರ್? ನಾವು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಸುಮಾರು ನಾವು ಒಂದು 30,000 ಜನ ರೈತರು ಸೇರಿದ್ದೆವು ರಾಜ್ಯಾದ್ಯಂತ. ಅಲ್ಲಿ ನಮ್ಮದು ಕಬ್ಬಿನ ಬೇಡಿಕೆ ಇತ್ತು. ಮತ್ತು ಇವತ್ತು ಇಲಾಖೆಗಳು ಇವತ್ತು ಕೃಷಿ ಮಾರುಕಟ್ಟೆಯಲ್ಲಿ ಸರಿಯಾಗಿಲ್ಲ. ಇವು ಇನ್ನೇನೈತೆ ಅಂದ್ರೆ ಶುಗರ್, ಈ ಸಕ್ಕರೆ ಫ್ಯಾಕ್ಟ್ರಿಯವ್ರು ನಮಗೆ ಮಾಡುವಂಥ ತೂಕದಲ್ಲಿ ಮೋಸ, ಇಂಥವೆಲ್ಲ ಬೇಡಿಕೆಗಳು ಅನಿವಾರ್ಯ ಇದ್ದು. ಮತ್ತು ನಮ್ಮ ಕೋಲಾರ ತಾಲೂಕಿಗೆ ಆಗಲಿ ಇವತ್ತು ನಿಡಗುಂದಿಗೆ ಆಗಲಿ ಇವತ್ತು ನೋಡಿ ಸಬ್ ರಿಜಿಸ್ಟರ್ ಆಫೀಸ್ಗಳು ಇಲ್ಲ ನೋಡ್ರಿ. ಈಗ ಹೆಂಗಾಗೈತೆ ಅಂದ್ರೆ ಮುಳವಾಡ ದೂರಿಂದ ಬರ್ಬೇಕು ರೈತರು, ಕಲಬುರ್ಗಿ ಇದು ತಳವಾಡದಿಂದ ಬರ್ಬೇಕು ರೈತರು ನೋಡ್ರಿ. ಅಲ್ಲಿಂದ ಹೋದ್ರೆ ಅವ್ರಿಗೆ 30-28 ಕಿಲೋಮೀಟರ್ದಾಗ ಅವರು ಎಲ್ಲಿ ಬಾಗೇವಾಡಿಗೆ ಹೋಗ್ತಾರ. ಅವ್ರಿಗೆ ಯಾವ ಪರಿಸ್ಥಿತಿ ಆಗೈತೆ ಅಂದ್ರೆ ಒಂದು ಬ್ಯಾಂಕಿನ ಸರ್ಟಿಫಿಕೇಟ್ ಬೇಕಂದ್ರೆ ಕೋಲಾರ ಬರಬೇಕು, ಕೋಲಾರ 20 ಕಿಲೋಮೀಟರ್ ಬಂದು ಮತ್ತೆ ಹೊಳ್ಳಿ ಪುನಃ 40 ಕಿಲೋಮೀಟರ್ ಬಾಗೇವಾಡಿಗೆ ಹೋಗ್ಬೇಕು ಅವರು. ಇಂಥ ಪರಿಸ್ಥಿತಿ ಇವತ್ತು ಉಂಟಾಗೈತಿ. ಇದು ತಹಸೀಲ್ದಾರ್ ಆಫೀಸ್ ಹೆಸರಿಗೆ ಆಗೈತಿ ಇಲ್ಲಿ. ಆದ್ರೆ ಇಲ್ಲಿ ಸಿಗುವಂಥ ಸಂಪೂರ್ಣವಾದಂಥ ಪೇಪರ್ಸ್ ಯಾವುದೇ ರೀತಿ ನಮ್ಮ ರೈತರಿಗೆ ಒದಗಾಕತ್ತಿಲ್ಲ. ಇವತ್ತು ನಾವು ಲೋನ್ ಹಾಕೋಬೇಕು, ಇವತ್ತು ರಿನ್ಯೂವಲ್ ಮಾಡ್ಕೋಬೇಕಂದ್ರು ಈ ಸಬ್ ರಿಜಿಸ್ಟರ್ ಆಫೀಸ್ ಬೇಕೇ. ಇಂಥ ಪರಿಸ್ಥಿತಿ ಒಳಗೆ ಇವೆಲ್ಲ ಗಮನಕ್ಕಿಟ್ಟರೆ ಅವ್ರು ಇನ್ನೂ ತರಕಿಲ್ಲ. ಇದ ನೋಡ್ರಿ ಇಲ್ಲೇ ಬಾಜು ನಮ್ಮ ಜೋಡಿ ಆದಂಥ ತಾಲೂಕು ಬಬಲೇಶ್ವರ ಇರಲಿ, ಇವತ್ತು ತಿಕೋಟ ಇರಲಿ, ಅಲ್ಲಿ ನೋಡ್ರಿ ಇವತ್ತು ಸಬ್ ರಿಜಿಸ್ಟರ್ ಆಫೀಸ್ ಎಲ್ಲ ಓಪನ್ ಅದು ಆಗಿ ಈಗ ಮತ್ತೆ ಸುಮಾರು 3-4 ತಿಂಗಳಾಯ್ತು. ಅವ್ರು ನೋಡ್ರಿ ಅವು ಜಾಗ ಇಲ್ಲ ಅಂದ್ರೆ ಅವ್ರು ಬಾಡಿಗೆ ರೂಮ್ನಾಗಾರ ಚಾಲೋ ಮಾಡ್ಯಾರ. ಮತ್ತು ಅಂಥ ಇಲಾಖೆಗಳು ಸುಮಾರು ನಮ್ಮಲ್ಲಿ ಇನ್ನೂ 19-28 ಇಲಾಖೆ ಒಳಗೆ ಒಂದು ಸುಮಾರು ಒಂದು 7-8 ಬಂದವು. ಅವು ಅಲ್ಪ ಸ್ವಲ್ಪ ಯೂಸ್ ಅವು ಒತ್ತಾಟ ಇದ್ದಂಥವು ಈಗ ಮತ್ತೆ ನಾವು ಹೇಳಿನಲ್ರಿ, ಈಗ ದೂರ ಬಂದು ರೌಂಡ್ ಹಾಯ್ದು ಅಡ್ಡಾಡೋದಾಗೈತೆ ರೈತರು. ಅದಕ್ಕಾಗಿ ಹಲವಾರು ಬೇಡಿಕೆಗಳದಾವು. ಇವತ್ತು ಬಳುತಿ ಗ್ರಾಮನ್ಯಾಗ ನೋಡ್ರಿ ಅಲ್ಲಿ ಮನೆ ಕಟ್ಟಿಸ್ಕೊಟ್ರ, ಜಿಲ್ಲಾ ಪಂಚಾಯತಿ ಅಂತ ಮನೆ ಕಟ್ಟಿಸ್ಕೊಟ್ರ, ಅವ್ರಿಗೆ ಇನ್ನೂ ಉತ್ತಾರ ಇಲ್ಲ, ಹಕ್ಕುಪತ್ರ ಇಲ್ಲ. ಇಂಥ ಹಲವಾರು ಸಮಸ್ಯೆಗಳದಾವು. ಅದಕ್ಕಾಗಿ ನಾವು ಇವತ್ತು ಅನಿವಾರ್ಯವಾಗಿ ನಾವು ಶಾಸಕರ ಮನೆ ಮುಂದೆ ಧರಣಿ ಕುಂದಿರುವಂಥ ಕೆಲಸ ಆಗೈತೆ ಅಂತ ಹೇಳಕತ್ತೀವಿ.